ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಭಿಕರೇ, ಮಹಿಳೆಯರೇ ಹಾಗೂ ಹೋರಾಟಗಾರರೇ, ಪ್ರಗತಿಪರ ಸಂಘಟನೆಯ ಮುಖಂಡರೇ ಮತ್ತು ಈ ವೇದಿಕೆಯ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ನನ್ನ ಹೆಸರು ಬನ್ನೂರು ನಾರಾಯಣ್ ಅಂತ. 31 ವರ್ಷದಿಂದ ಕೂಡ ನಾನು ಹೋರಾಟ ಮಾಡಿಕೊಂಡು ರೈತರ ಪರವಾಗಿ ನಾಡು ನುಡಿ ಜಲ ನೆಲಗಳ ಬಗ್ಗೆ ಅಪಾರವಾದಂಥ ಹೋರಾಟವನ್ನು ಮಾಡಿ ಬಂದಿದ್ದೀನಿ. ಹಂಗಾಗಿ ಶ್ರೀನಿವಾಸ್ ಅವರು ನಮಗೆ ಅಕಸ್ಮಾತ್ತಾಗಿ ಭೇಟಿಯಾಗಿ ಬೇರೆಯವ್ರ ಮುಖಾಂತರ ಇವತ್ತು ಅವರು ಒಂದು 3ನೇ ಸಭೆ ಇರಬೇಕು. ನಾನು ಮೊದಲೊಂದು ತುಂಬು ಹೃದಯದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರು ಅಂಗವಿಕಲರ ವೇದಿಕೆಯಿಂದ. ಇವರೇ ಶ್ರೀನಿವಾಸ್ ಅವರು, ಅಣ್ಣವ್ರು ಕೂಡ ಅಲ್ಲಿದ್ದಾರೆ. ಅವ್ರ ಹೆಸರು ನನ್ನ ಹತ್ರ ಫೋನಲ್ಲಿದೆ, ಮರ್ತ್ಬಿಟ್ಟಿದ್ದೀನಿ, ಮುಖಾಮುಖಿ ಭೇಟಿ ಇಲ್ಲ. ಅದು ಎಂಥ ಕಾರ್ಯಕ್ರಮ ಅಂದರೆ ನೋಡೋಕ್ಕೆ ಇಷ್ಟೇ ಜನ ಇದ್ದರು, ಆದರೆ ಇದ್ದು ಜನ ಎಲ್ಲ ಪ್ರಶಸ್ತಿ ಪ್ರದಾನವನ್ನು ಮಾಡ್ಕೊಂಡಿರೋರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಅಂಗವಿಕಲ ಕ್ರೀಡಾಪಟುಗಳ ಕಾರ್ಯಕ್ರಮವನ್ನು ಮಾಡಿದರು. ನೋಡೋಕ್ಕೆ ಭಾಳ ಅದ್ಭುತವಾದಂಥ ಸಾಧನೆ ಅದು. ಯಾಕೆಂದರೆ ಅಂಥವ್ರನ್ನ ಗುರುತಿಸಿ ನಾವು ಆ ಒಂದು 6 ತಿಂಗಳಾಯಿತು ಅನಿಸುತ್ತೆ, ಅವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದು. ಅವತ್ತು ಕೂಡ ಇದೇ ಥರ ಜನ ಕಮ್ಮಿ, ಆದರೆ ಸಾಧನೆ ಮಾಡಿರೋರು ಜಾಸ್ತಿ ಇದ್ದರು. ಅದು ನಮ್ಮ ಜಿಲ್ಲೆಗೆ ಹೆಮ್ಮೆ ಪಡಿಬೇಕಾದಂಥ ವಿಷಯ. ಅದೇ ಥರವಾಗಿ ಇವತ್ತು ಈ ವೇದಿಕೆಯಲ್ಲಿ ಅತ್ಯಂತ ಉತ್ಕೃಷ್ಟ ಹೋರಾಟಗಾರರು, ಪ್ರಗತಿಪರರು, ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಒಂದು ವೇದಿಕೆಗೆ ಕರ್ಕೊಬಂದು ಅವ್ರಿಗೆ ಗೌರವ ವಂದನೆಯನ್ನು ನೀಡ್ತಾ ಇರೋದು ನಿಜಕ್ಕೂ ಸಂತೋಷಕರವಾದಂಥ ವಿಚಾರ. ಯಾವುದೇ ಸನ್ಮಾನ ಸಮಾರಂಭಗಳು ಅದು ಹೆಮ್ಮೆ ಪಡುವಂಥದ್ದಲ್ಲ, ಮಾಡಿಸ್ಕೊಂಡವರು ಜವಾಬ್ದಾರಿಯನ್ನು ಹೆಚ್ಚಿಸುವಂಥದ್ದು. ಸಮಾಜಮುಖಿಯಾಗಿ ಯಾವುದೇ ವ್ಯಕ್ತಿಗೆ ನಾವು ಸನ್ಮಾನವನ್ನು ಮಾಡಿದ್ರೆ ಈಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕಿಂತ ಉತ್ಕೃಷ್ಟವಾಗಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಉಳ್ಳವರು ಮತ್ತು ಮುಂದಿನ ಉತ್ತೇಜನಕ್ಕೆ ಅನುಕೂಲ ಆಗ್ತದೆ. ಅವರ ಸಹನೆ, ಸಂಸ್ಕೃತಿ, ಸಂಸ್ಕಾರ ಮುಂದಿನ ಪೀಳಿಗೆಗೆ ಉಳಿಬೇಕು, ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಮಾಡ್ತೀವಿ. ಯಾವುದೇ ಸಂಘಟನೆ ಆದರೂ ನಾವು ರೈತ ದಿನಾಚರಣೆ ದಿನ ಪ್ರಗತಿಪರ ರೈತರು, ಸಂಘದ ಮುಖಂಡರು, ಅನೇಕ ಜನ ಹೋರಾಟಗಾರರ ಕರೆಸಿ ಇದೇ ಥರ ಒಂದು ವೇದಿಕೆಯನ್ನು ಮಾಡ್ತಾ ಇರ್ತೀವಿ. ಕಾರಣ ಏನು ಅಂದರೆ ಹೋರಾಟಗಾರರಿಗೆ ಯಾವ ಸಂಬಳನೂ ಬರೋಲ್ಲ, ಯಾವ TAD ಏನೂ ಬರೋಲ್ಲ, ಏನೂ ಬರೋಲ್ಲ. ನಮ್ಮದು ಒಂಥರ ಅವಿಸ್ಮರಣೀಯ ಹೋರಾಟ. ರೈತ ಪರವಾಗಿ, ಜಲ ನೆಲದ ಪರವಾಗಿ ಹೋರಾಟ ಮಾಡ್ತಿರೋರಿಗೆ ಒಂದು ವೇದಿಕೆ ಕರ್ಕೊಬಂದು ಒಂದು ಸನ್ಮಾನವನ್ನು ಮಾಡಿ ಅವರ ಗೌರವಿಸಿದ್ರೆ ಅವ್ರಿಗೆ ಇನ್ನಷ್ಟು ಉತ್ಸಾಹ ಬರುತ್ತೆ, ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಅದಕ್ಕೆ ಸಮಾಜದ ಎಲ್ಲ ಗಣ್ಯರು ಪೂರಕವಾಗಿ ಸಹಕಾರವನ್ನು ಕೊಡ್ತಾರೆ. ಅನೇಕ ಮುಂದೆ ಬೆಳೆಯತ್ತಂಥ ಒಂದು ಸಮಾಜದಲ್ಲಿ ಇರತಕ್ಕಂಥ ವಿದ್ಯಾವಂತರು, ಯುವಕರು ಎಲ್ಲರೂ ಸೇರಿ ಸಮಾಜವನ್ನು, ಉತ್ತಮವಾದ ಸಮಾಜವನ್ನು, ಪರಿಸರವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರಪ್ರಥಮವಾಗಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದನೆಯನ್ನು ನಡೆಸ್ತೇನೆ. ನಮಸ್ಕಾರ. ಮನುಷ್ಯ. ನನ್ನ ಕವನದ ಶೀರ್ಷಿಕೆ ಓ ಕ್ರೂರಿ ಮನುಷ್ಯ. ಕಾಫಿರ ಯಹೂದಿ ಭಯೋತ್ಪಾದಕನೆಂದು ದೇಶ ನಾಯಕನೆಂಬ ಹಮಿನಲ್ಲಿ, ತೆರಿಗೆಯ ಹಣದಲ್ಲಿ, ಯುದ್ಧವೆಂಬ ಶಸ್ತ್ರ ಹೋರಾಟದಲ್ಲಿ ವೃದ್ಧ ಮುಗ್ಧ ಮಕ್ಕಳು ಬಲಿಪಶುಗಳು. ಯೇಸು, ಮೂಸ, ಬುದ್ಧ ಪೈಗಂಬರರು ಶಪಿಸುತ್ತಾ ದುಃಖಿಸುತ್ತಿಹರು. ಸಮಾಧಿಗಳು, ಪ್ರವಾದಿಗಳು ಪ್ರಳಯವನ್ನು ತಂದೊಡ್ಡಿ ಬ್ರಹ್ಮಾಂಡವ ಕಳಚೆಂದು ಮಾನವೀಯತೆಯ ಮೂಲವೆಂದು ಪ್ರವಚನ ನೀಡಿದರು. ಅರಿಯದ ಕ್ರೂರ ಮಾನವರಿವರೆಂದು ದೇಶ ಧರ್ಮ ರಕ್ಷಕರ ಸೋಗಿನಲ್ಲಿ ಮುಗ್ಧರನ್ನು ಬಲಿಪಡೆದು ಧರ್ಮ ರಕ್ಷಣೆಯಲ್ಲಿ ಹುತಾತ್ಮರಾದವರೆಂದು ಸ್ವರ್ಗದ ಬಾಗಿಲ ತಟ್ಟಿಹರು. ಹೆಬ್ಬಾಗಿಲಲ್ಲಿ ನಿಂತು ಕೆಂಡ ಕಣ್ಣುಗಳಿಂದ ತೋರಿದ ದಾರಿ ಆ ದೇವ ಧಗಧಗಿಸುತ್ತಿರುವ ಬೆಂಕಿಯ ನರಕದೆಡೆಗೆ. ದೇಶ ಧರ್ಮ ರಕ್ಷಕರ ಸೋಗಿನಲ್ಲಿ ಮುಗ್ಧರನ್ನು ಬಲಿಪಡೆದು ಧರ್ಮ ರಕ್ಷಣೆಯಲ್ಲಿ ಹುತಾತ್ಮರಾದವರೆಂದು ಸ್ವರ್ಗದ ಬಾಗಿಲು ತಟ್ಟಿಹರು. ಹೆಬ್ಬಾಗಿಲಲ್ಲಿ ನಿಂತು ಕೆಂಡ ಕಣ್ಣುಗಳಿಂದ ತೋರಿದ ದಾರಿ ಆ ದೇವ
ಧಗಿಸುತ್ತಿರುವ ಬೆಂಕಿಯ ನರಕದೆಡೆಗೆ. ಮಾನವೀಯತೆಯ ಮೂಲ ಧರ್ಮವಯ್ಯ ಎಂದುಲಿದ ಧರ್ಮರಕ್ಷಕನು, ಹಸಿದ ಹೊಟ್ಟೆಗೆ ಅನ್ನ ನೀಡುವನು ಧರ್ಮರಕ್ಷಕನು, ಕುಲದೊಳಗೆ ಸಮರಸ ಮೂಡಿಸಿದವನು ಧರ್ಮರಕ್ಷಕನು. ಇವನ್ಯಾರವ ಇವ ನಮ್ಮವ ಸಕಲ ಜೀವಿಗಳ ಒಡೆಯ ದೇವನೆಂದ ಧರ್ಮರಕ್ಷಕನು. ಬಿಟ್ಟು ಹೋಗಲೇಬೇಕು ಈ ಗಾಳಿ ನೆಲಜಲವು, ಬಡಿದಾಡಬೇಡು ಓ ಮನುಜ ಅವ ಮೇಲು ಇವ ಕೇಳೆಂದು. ಧನ್ಯವಾದ. ಶ್ರೀ ಲಕ್ಷ್ಮೀ ಚಾರಿಟಬಲ್ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಭಿಕರೇ, ಮಹಿಳೆಯರೇ ಹಾಗೂ ಹೋರಾಟಗಾರರೇ, ಪ್ರಗತಿಪರ ಸಂಘಟನೆಯ ಮುಖಂಡರೇ ಮತ್ತು ಈ ವೇದಿಕೆಯ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ನನ್ನ ಹೆಸರು ಬನ್ನೂರು ನಾರಾಯಣ್ ಅಂತ. 31 ವರ್ಷದಿಂದ ಕೂಡ ನಾನು ಹೋರಾಟ ಮಾಡಿಕೊಂಡು ರೈತರ ಪರವಾಗಿ ನಾಡು ನುಡಿ ಜಲ ನೆಲಗಳ ಬಗ್ಗೆ ಅಪಾರವಾದಂಥ ಹೋರಾಟವನ್ನು ಮಾಡಿ ಬಂದಿದ್ದೀನಿ. ಹಂಗಾಗಿ ಶ್ರೀನಿವಾಸ್ ಅವರು ನಮಗೆ ಅಕಸ್ಮಾತ್ತಾಗಿ ಭೇಟಿಯಾಗಿ ಬೇರೆಯವ್ರ ಮುಖಾಂತರ ಇವತ್ತು ಅವರು ಒಂದು 3ನೇ ಸಭೆ ಇರಬೇಕು. ನಾನು ಮೊದಲೊಂದು ತುಂಬು ಹೃದಯದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರು ಅಂಗವಿಕಲರ ವೇದಿಕೆಯಿಂದ. ಇವರೇ ಶ್ರೀನಿವಾಸ್ ಅವರು, ಅಣ್ಣವ್ರು ಕೂಡ ಅಲ್ಲಿದ್ದಾರೆ. ಅವ್ರ ಹೆಸರು ನನ್ನ ಹತ್ರ ಫೋನಲ್ಲಿದೆ, ಮರ್ತ್ಬಿಟ್ಟಿದ್ದೀನಿ, ಮುಖಾಮುಖಿ ಭೇಟಿ ಇಲ್ಲ. ಅದು ಎಂಥ ಕಾರ್ಯಕ್ರಮ ಅಂದರೆ ನೋಡೋಕ್ಕೆ ಇಷ್ಟೇ ಜನ ಇದ್ದರು, ಆದರೆ ಇದ್ದು ಜನ ಎಲ್ಲ ಪ್ರಶಸ್ತಿ ಪ್ರದಾನವನ್ನು ಮಾಡ್ಕೊಂಡಿರೋರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಅಂಗವಿಕಲ ಕ್ರೀಡಾಪಟುಗಳ ಕಾರ್ಯಕ್ರಮವನ್ನು ಮಾಡಿದರು. ನೋಡೋಕ್ಕೆ ಭಾಳ ಅದ್ಭುತವಾದಂಥ ಸಾಧನೆ ಅದು. ಯಾಕೆಂದರೆ ಅಂಥವ್ರನ್ನ ಗುರುತಿಸಿ ನಾವು ಆ ಒಂದು 6 ತಿಂಗಳಾಯಿತು ಅನಿಸುತ್ತೆ, ಅವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದು. ಅವತ್ತು ಕೂಡ ಇದೇ ಥರ ಜನ ಕಮ್ಮಿ, ಆದರೆ ಸಾಧನೆ ಮಾಡಿರೋರು ಜಾಸ್ತಿ ಇದ್ದರು. ಅದು ನಮ್ಮ ಜಿಲ್ಲೆಗೆ ಹೆಮ್ಮೆ ಪಡಬೇಕಾದಂಥ ವಿಷಯ. ಅದೇ ಥರವಾಗಿ ಇವತ್ತು ಈ ವೇದಿಕೆಯಲ್ಲಿ ಅತ್ಯಂತ ಉತ್ಕೃಷ್ಟ ಹೋರಾಟಗಾರರು, ಪ್ರಗತಿಪರರು, ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಒಂದು ವೇದಿಕೆಗೆ ಕರ್ಕೊಬಂದು ಅವ್ರಿಗೆ ಗೌರವ ವಂದನೆಯನ್ನು ನೀಡ್ತಾ ಇರೋದು ನಿಜಕ್ಕೂ ಸಂತೋಷಕರವಾದಂಥ ವಿಚಾರ. ಯಾವುದೇ ಸನ್ಮಾನ ಸಮಾರಂಭಗಳು ಅದು ಹೆಮ್ಮೆ ಪಡುವಂಥದ್ದಲ್ಲ, ಮಾಡಿಸ್ಕೊಂಡವರು ಜವಾಬ್ದಾರಿಯನ್ನು ಹೆಚ್ಚಿಸುವಂಥದ್ದು. ಸಮಾಜಮುಖಿಯಾಗಿ ಯಾವುದೇ ವ್ಯಕ್ತಿಗೆ ನಾವು ಸನ್ಮಾನವನ್ನು ಮಾಡಿದ್ರೆ ಈಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕಿಂತ ಉತ್ಕೃಷ್ಟವಾಗಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಉಳ್ಳವರು ಮತ್ತು ಮುಂದಿನ ಉತ್ತೇಜನಕ್ಕೆ ಅನುಕೂಲ ಆಗ್ತದೆ. ಅವರ ಸಹನೆ, ಸಂಸ್ಕೃತಿ, ಸಂಸ್ಕಾರ ಮುಂದಿನ ಪೀಳಿಗೆಗೆ ಉಳಿಬೇಕು, ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಮಾಡ್ತೀವಿ. ಯಾವುದೇ ಸಂಘಟನೆ ಆದರೂ ನಾವು ರೈತ ದಿನಾಚರಣೆ ದಿನ ಪ್ರಗತಿಪರ ರೈತರು, ಸಂಘದ ಮುಖಂಡರು, ಅನೇಕ ಜನ ಹೋರಾಟಗಾರರ ಕರೆಸಿ ಇದೇ ಥರ ಒಂದು ವೇದಿಕೆಯನ್ನು ಮಾಡ್ತಾ ಇರ್ತೀವಿ. ಕಾರಣ ಏನು ಅಂದರೆ ಹೋರಾಟಗಾರರಿಗೆ ಯಾವ ಸಂಬಳನೂ ಬರೋಲ್ಲ, ಯಾವ TAD ಏನೂ ಬರೋಲ್ಲ, ಏನೂ ಬರೋಲ್ಲ. ನಮ್ಮದು ಒಂಥರ ಅವಿಸ್ಮರಣೀಯ ಹೋರಾಟ. ರೈತ ಪರವಾಗಿ, ಜಲ ನೆಲದ ಪರವಾಗಿ ಹೋರಾಟ ಮಾಡ್ತಿರೋರಿಗೆ ಒಂದು ವೇದಿಕೆ ಕರ್ಕೊಬಂದು ಒಂದು ಸನ್ಮಾನವನ್ನು ಮಾಡಿ ಅವರ ಗೌರವಿಸಿದ್ರೆ ಅವ್ರಿಗೆ ಇನ್ನಷ್ಟು ಉತ್ಸಾಹ ಬರುತ್ತೆ, ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಅದಕ್ಕೆ ಸಮಾಜದ ಎಲ್ಲ ಗಣ್ಯರು ಪೂರಕವಾಗಿ ಸಹಕಾರವನ್ನು ಕೊಡ್ತಾರೆ. ಅನೇಕ ಮುಂದೆ ಬೆಳೆಯಂಥ ಒಂದು ಸಮಾಜದಲ್ಲಿ ಇರತಕ್ಕಂಥ ವಿದ್ಯಾವಂತರು, ಯುವಕರು ಎಲ್ಲರೂ ಸೇರಿ ಸಮಾಜವನ್ನು, ಉತ್ತಮವಾದ ಸಮಾಜವನ್ನು, ಪರಿಸರವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರಪ್ರಥಮವಾಗಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದನೆಯನ್ನು ನಡೆಸ್ತೇನೆ. ನಮಸ್ಕಾರ.